ಆಡಳಿತ ಮತ್ತು ವಿಪಕ್ಷಗಳ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಮಳೆಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಕೈ ಕಮಲದ ಮಧ್ಯೆ ಕದನ ಫಿಕ್ಸ್ ಎನ್ನಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ದೋಸ್ತಿಗಳಿಗೆ ಸಿಕ್ಕಿದೆ ಡಬಲ್ ಅಸ್ತ್ರ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಹೋರಾಟಕ್ಕೆ ವೇದಿಕೆ ಕೂಡ ಸಜ್ಜಾಯಿತು. ವೇದಿಕೆ ಮಳೆಗಾಲದ ಅಧಿವೇಶನ ಕೈ ಕಮಲದ ಮಧ್ಯೆ ಕದನ ಫಿಕ್ಸ್ ಆಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕೋಟಿ ಕೋಟಿ ಅಕ್ರಮದ ವಾಸನೆ ಬರ್ತಾ ಇದೆ. ಕೈ ವಿರುದ್ಧ ಮೈತ್ರಿ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆ. ಒಂದು ಕಡೆ ಮೂಡ, ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ. ಶಾಕ್ ಮೇಲೆ ಶಾಕ್ ಅನ್ನ ನೀಡೋಕೆ ಮೈತ್ರಿ ಮಾಸ್ಟರ್ ಪ್ಲಾನ್ ಅನ್ನ ಹಾಕಿದೆ. ಗ್ಯಾರಂಟಿಯಲ್ಲಿ ತೇಲ್ತಾ ಇದೆ ಕಾಂಗ್ರೆಸ್ಗೆ. ಈಗ ಅಕ್ರಮದ ಚಾಟಿಯನ್ನ ಬೀಸುವುದಕ್ಕೆ ವಿಪಕ್ಷಗಳು ಸಜ್ಜಾಗಿದೆ. ಇವತ್ತಿನಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಹಗರಣಗಳ ವಾಗ್ಯುದ್ಧವೂ ಕೂಡ ಜೋರಾಗಿದೆ. ಆಡಳಿತ ಮತ್ತು ವಿಪಕ್ಷಗಳ ಭಾರೀ ಸಮರದ ನಿರೀಕ್ಷೆಯೂ ಕೂಡ ಇರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಈಗ ವಾಲ್ಮೀಕಿ ಹಾಗೆ ಮೂಡ ಇಕ್ಕಟ್ಟು ಹೆಚ್ಚಾಗ್ತಾ ಇದೆ. ಹಗರಣಗಳ ಭರಾಟೆಯ ನಡುವೆ ಇವತ್ತಿನಿಂದ ವಿಧಾನ ಮಂಡಲದ ಉಭಯ ಸದನಗಳ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಾಗಿರುವಂತಹ ಬಿಜೆಪಿ ಜೆಡಿಎಸ್ ಮುಖಂಡರ ನಡುವೆ ವಿವಿಧ ಹಗರಣಗಳ ಸಂಬಂಧ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇತ್ತು. ಇವತ್ತಿನಿಂದ ಕಲಾಪದಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ನಡೀತಾ ಇರುವಂತಹ ಮೊದಲ ಅಧಿವೇಶನ ಇದು. ಹಾಗಾಗಿ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಆದರೆ ಇಲ್ಲಿ ಅಧಿವೇಶನದಲ್ಲಿ ಈ ಅವಧಿಯಲ್ಲಿ ಹಲವು ಹಗರಣಗಳು ಹೊರ ಬಂದಿರೋದ್ರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ವಿಪಕ್ಷಗಳು ಒಂದು ರೀತಿಯಾದಂತಹ ಭರ್ಜರಿ ತಯಾರಿಯನ್ನೇ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಜಟಾಪಟಿ ಹಾಗೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಹೆಚ್ಚಿದೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸಿದ್ವಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ 187 ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಒಬ್ಬ ಸಚಿವನ ತಲೆದಂಡವೂ ಕೂಡ ಆಗಿದೆ. ಒಬ್ಬ ಶಾಸಕನಿಗಾಗಿ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಇದರಲ್ಲಿ 13 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಬಹುದೊಡ್ಡ ಹಗರಣ ಇದು, ವಾಲ್ಮೀಕಿ ನಿಗಮ ಹಗರಣ. ಅದು ಬದಿಗೆ ಒತ್ತಿದ್ರೆ ಮೂಡ ಹಗರಣ, ಇದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ. ಏನಾದ್ರೂ ಧರಣಿಗೆ ನಿರ್ಧಾರವನ್ನ ಕೈಗೊಂಡ್ರೆ ಅದು ಕೂಡ ಕಷ್ಟ ಆಗುತ್ತೆ. ವಾಲ್ಮೀಕಿ ನಿಗಮದ ಚರ್ಚೆ ಬಳಿಕ ಮೂಡ ಹಗರಣದ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಭ್ರಷ್ಟಾಚಾರದ ಮೇಲೂ ನಿಲುವಳಿ ಸೂಚನೆ ಮಂಡನೆ ಆಗಬಹುದು. ಒಂದು ವಾರ ಸದನ ವಿಸ್ತರಣೆ ಮಾಡೋದಕ್ಕೆ ಮೈತ್ರಿ ನಾಯಕರು ಮನವಿಯನ್ನ ಮಾಡಿರುವಂಥದ್ದು. ಗ್ಯಾರಂಟಿ ಯೋಜನೆ ಸಾಧಕ ಬಾಧಕ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ, ಇದು ಗೊತ್ತಿರುವಂತಹ ವಿಷಯನೇ. ಜನರನ್ನ ಮಂಗ ಮಾಡಿದ್ದಾರೆ. 5 ಗ್ಯಾರಂಟಿಗಳು, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ ಜನರ ಕೈಗೆ ಸಿಗ್ತಾ ಇದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಜನರೆಲ್ಲರೂ ಕೂಡ ನಮಗೆ ಶಕ್ತಿ ಯೋಜನೆ ಒಂದು ಬಿಟ್ರೆ ಇನ್ನು ಉಳಿದಂತಹ 4 ಯೋಜನೆಗಳು ಕೂಡ ಸಿಗ್ತಾ ಇಲ್ಲ. ಅನ್ನಭಾಗ್ಯ, ಅಕ್ಕಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತಂದ್ರಿ, ಅದನ್ನು ಈಗ ಅಕೌಂಟ್ಗಳಿಗೆ ಹಣ ನೀಟಾಗಿ ಬರ್ತಾ ಇಲ್ಲ, ಅಕ್ಕಿನೂ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಗೃಹ ಜ್ಯೋತಿ 200 ಯೂನಿಟ್ಗಿಂತ 1 ಯೂನಿಟ್ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದ್ರೆ ಸರಾಸರಿ 1,000 ರೂಪಾಯಿ ಮೇಲೇನೆ ಕರೆಂಟ್ ಬಿಲ್ ಬರುತ್ತೆ. ಇತ್ತ ಗೃಹ ಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದು ಆಕ್ಚುಲಿ ಮುಖ್ಯವಾಗಿ ಹೆಣ್ಣುಮಕ್ಕಳ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರು. ಈಗ ಅದು ಕೂಡ ಸ್ಟಾಪ್ ಆಗ್ತಾ ಇದೆ, ಆಗಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಈ ಪಂಚ ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ.
ಇನ್ನು ಕಲಾಪ ಆರಂಭಕ್ಕೂ ಮುನ್ನ ಮೈತ್ರಿಯಿಂದ ಪ್ರತಿಭಟನೆ ನಡೆಯುತ್ತೆ. ಅಧಿವೇಶನದಲ್ಲಿ ಮೊಳಗಲಿದೆ ವಾಲ್ಮೀಕಿ ಹಗರಣದ ಸದ್ದು ಗದ್ದಲ. ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸೋದಕ್ಕೆ ಬಿಜೆಪಿ ಸನ್ನದ್ಧ ಆಗಿದೆ. ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆಯಲ್ಲೇ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಬಿಜೆಪಿ ನಾಯಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಲಾಪ ಆರಂಭಕ್ಕೂ ಮುನ್ನ ಮೈತ್ರಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಅಧಿವೇಶನದಲ್ಲಿ ಮೊಳಗಲಿದೆ ವಾಲ್ಮೀಕಿ ಹಗರಣದ ಸದ್ದು ಗದ್ದಲ. ಸರ್ಕಾರವನ್ನ ಒಟ್ಟಿನಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು ಅಷ್ಟೇ ಈಗ ಬಿಜೆಪಿಯ ಅಜೆಂಡಾ. ಹಾಗಾಗಿ ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆಯಲ್ಲೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸೇರಿದಂತೆ ಜೆಡಿಎಸ್ನ ಕಾರ್ಯಕರ್ತರು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನು ನೇರವಾಗಿ ಭಾಗಿಯಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸೋದಷ್ಟೇ ಅಲ್ಲದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮುನ್ನ ಸಾರ್ವಜನಿಕರನ್ನ ಕ್ಷಮೆ ಯಾಚಿಸಿ ಈ ಪ್ರತಿಭಟನೆಗೆ